ಎಕ್ಟೋಪಿಕ್ ಅಂತ ಹೇಳಿದ್ರೆ ಇದು ಒಂದು ಗ್ರೀಕ್ ಪದ. ಅಂದ್ರೆ ಔಟ್ಸೈಡ್ ದ ನಾರ್ಮಲ್ ಪೊಸಿಷನ್ ಅಂತ ಹೇಳಿ ಅದನ್ನ ಎಕ್ಟೋಪಿಕ್ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿ ನಮ್ಗೆ ಗೊತ್ತಿರೋ ಹಾಗೆ ಗರ್ಭಧಾರಣೆ ಅಂತ ನಾವು ಹೇಳಿದಾಗ ಗರ್ಭದಲ್ಲಿ ಭ್ರೂಣ ಬೆಳೆಯುವಂತ ಒಂದು ಫಿಸಿಯೋಲಾಜಿಕಲ್ ಪ್ರೋಸೆಸ್. ಇದು ಭ್ರೂಣ ಗರ್ಭದಲ್ಲಿ ಬೆಳೆದಲೆ ಬೇರೆ ಜಾಗದಲ್ಲಿ ಬೆಳೀತಾ ಹೋದ್ರೆ ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಯೂಟ್ರಸ್ಗೆ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇದೆ. ಸೊ ಟ್ಯೂಬ್ ನಲ್ಲಿ ಬರಬಹುದು, ಅಥವಾ ಓವರಿನಲ್ಲಿ ಬರಬಹುದು, ಅಥವಾ ಸರ್ವಿಕ್ಸ್ ನಲ್ಲಿ ಬರಬಹುದು, ಅಥವಾ ಅಬ್ಡಾಮಿನ್ ಅಲ್ಲಿ ಬೇರೆ ಬೇರೆ ಆರ್ಗನ್ಸ್ ನಲ್ಲಿ ಕೂಡ ಬರಬಹುದು. ಈಗ ಒಂದು ಲೇಟೆಸ್ಟ್ ಒಂದು ಕೇಸ್ ಒಂದು ಪ್ರೆಸೆಂಟ್ ಮಾಡಿದ್ದಾರೆ, ಅದರಲ್ಲಿ ಲಿವರ್ ನಲ್ಲಿ ಕೂಡ ಒಂದು ಪ್ರೆಗ್ನೆನ್ಸಿ ಇತ್ತು ಅಂತ ಹೇಳ್ತಾರೆ. ಸೊ ಈ ತರಹ ಬೇರೆ ಜಾಗದಲ್ಲಿ ಪ್ರೆಗ್ನೆನ್ಸಿ ಬೆಳವಣಿಗೆ ಆಗ್ತಾ ಇದ್ರೆ ಭ್ರೂಣದ ಬೆಳವಣಿಗೆ, ಭ್ರೂಣದ ಡೆವಲಪ್ಮೆಂಟ್ ಗರ್ಭದಲ್ಲಿ ಅಲ್ಲದೆ ಬೇರೆ ಜಾಗದಲ್ಲಿ ಆಗ್ತಾ ಇದ್ರೆ ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಹೇಗಾಗತ್ತೆ ಅಂತ ನಾವು ತಿಳ್ಕೊಬೇಕು. ಅದರಲ್ಲಿ ಏನು ಅಂತ ಹೇಳಿದ್ರೆ ಅಂಡಾಶಯದಿಂದ ಒಂದು ಮೊಟ್ಟೆ ರಿಲೀಸ್ ಆಗತ್ತೆ. ಪ್ರತಿ ತಿಂಗಳು ಮಧ್ಯದಲ್ಲಿ ಅಂದ್ರೆ 28 ಡೇ ಸೈಕಲ್ ನಲ್ಲಿ 14th ಡೇ ಹಾಗೆ ಒಂದು ಎಗ್ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ಟೈಮ್ ನಲ್ಲಿ ಗಂಡು ಹೆಣ್ಣಿನ ಸಂಭೋಗ ಆದರೆ ವೀರ್ಯಾಣು ಅದು ಗರ್ಭದೊಳಗಡೆ ಅದು ಸ್ವಿಮ್ ಮಾಡ್ಕೋತಾ ಅದು ಟ್ಯೂಬ್ ಒಳಗಡೆ ಹೋಗ್ಬಿಟ್ಟು ಟ್ಯೂಬ್ ನಲ್ಲಿ ಎಂಡ್ ಪೋರ್ಷನ್ ಅಲ್ಲಿ ಆಂಪ್ಯುಲರಿ ಪೋರ್ಷನ್ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಎಗ್ ನ ಫರ್ಟಿಲೈಸ್ ಮಾಡುತ್ತೆ. ಅದು ಫರ್ಟಿಲೈಸ್ ಮಾಡಿರೋದನ್ನ ನಾವು ಝೈಗೋಟ್ ಅಂತ ಹೇಳ್ತೀವಿ. ಆ ಝೈಗೋಟು ಅದು 1 ಸೆಲ್ ಇರುತ್ತೆ. ಅದರಲ್ಲಿ ಎಗ್ ನ್ಯೂಕ್ಲಿಯಸ್ ಮತ್ತೆ ಸ್ಪರ್ಮ್ ನ್ಯೂಕ್ಲಿಯಸ್ ಎರಡು ಒಟ್ಟುಗೂಡಿರುತ್ತೆ. ಅದಾದ್ಮೇಲೆ ಅದು ಡಿವಿಷನ್ ಆಗ್ತಾ ಬರುತ್ತೆ. ಡಿವಿಷನ್ ಆಗ್ಬೇಕಾದ್ರೆ ಫಸ್ಟ್ 1 ಸೆಲ್ ಇರೋದು 2 cells ಆಗುತ್ತೆ, 2 will become 4, 4 will become 8, 8 will become 16, ಹೀಗೆ ಮಲ್ಟಿಪಲ್ಸ್ ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದೇನಾಗತ್ತೆ ಅಂತ ಹೇಳಿದ್ರೆ ಅದು ನಿಧಾನವಾಗಿ ಚಲಿಸ್ಕೊಂಡು ಟ್ಯೂಬ್ ನಲ್ಲಿ ಚಲಿಸ್ಕೊಂಡು ಯೂಟ್ರಸ್ ಒಳಗಡೆ ಬರುತ್ತೆ. ಯೂಟ್ರಸ್ ಒಳಗಡೆ ಬರೋದಕ್ಕೆ ಒಂದು 5 to 6 days ಆಗತ್ತೆ. ಅದಾದ್ಮೇಲಿಂದ ಅದು ಭ್ರೂಣ ಗರ್ಭದ ಲೈನಿಂಗ್ ನಲ್ಲಿ ಎಂಡೋಮೆಟ್ರಿಯಂ ನಲ್ಲಿ ಅದು ಪದರೆ ಅದೇನಿರುತ್ತೆ ಅದರಲ್ಲಿ ಹೋಗಿ ಹಚ್ಕೊಳ್ಳುತ್ತೆ. ಇದನ್ನ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ಸೊ ಇದು ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರೋಸೆಸ್ ಫಾರ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಬೇರೆ ಜಾಗದಲ್ಲಿ ಆಗೋದಕ್ಕೆ ಕಾರಣಗಳೇನು ಅಂತ ಹೇಳಿದಾಗ ಅದು ಭ್ರೂಣದ ರಿಲೇಟೆಡ್ ಪ್ರಾಬ್ಲಮ್ ಇರಬಹುದು. ಅಂದ್ರೆ ಎಗ್ ರಿಲೀಸ್ ಆಗುವಂತ ಒಂದು ಕ್ರಿಯೆ ಏನಿರುತ್ತೆ ಅದು ಬಹಳ ಲೇಟ್ ಆಗಿದ್ರೆ, ಅಥವಾ ಫರ್ಟಿಲೈಸೇಷನ್ ಸ್ವಲ್ಪ ಲೇಟ್ ಆಗಿದ್ದಾಗ, ಆಗ ಅದು ಭ್ರೂಣ ಅದು ಚಲಿಸ್ಕೊಂಡ್ ಬರೋಷ್ಟ್ರಲ್ಲಿ ಗರ್ಭದ ಲೈನಿಂಗು ಅದು ಅಕ್ಸೆಪ್ಟ್ ಆಗ್ದಲೇ ಇರ್ಬೋದು. ಅಂತ ಟೈಮ್ ನಲ್ಲಿ ಭ್ರೂಣದ ಸುತ್ತ ಒಂದು ಹಾರ್ಡ್ ಒಂದು ಲೇಯರ್ ಅಂತ ಹೇಳ್ತೀವಿ, ಅದನ್ನ ಝೋನಾ ಪೆಲುಸಿಡಾ ಅಂತ ಹೇಳ್ತೀವಿ. ಆ ಝೋನಾ ಪೆಲುಸಿಡಾ ಬ್ರೇಕ್ ಆಗೋದ್ರೆ ಅದು ಎಲ್ಲಿರುತ್ತೋ ಅಲ್ಲೇ ಹೋಗಿ ಕಚ್ಕೊಂಡ್ಬಿಡುತ್ತೆ. ಸೊ ಟ್ಯೂಬ್ ನಲ್ಲೇ ಇನ್ನ ಚಲಿಸ್ಕೊಂಡ್ ಬರ್ತಾ ಇದ್ರೆ ಅವಾಗ ಅಲ್ಲಿ ಹೋಗಿ ಕಚ್ಕೊಂಡ್ಬಿಡುತ್ತೆ. ಸೊ ಕೆಲವು ಸಲ ಟ್ಯೂಬ್ ನಲ್ಲೇ ಪ್ರಾಬ್ಲಮ್ ಇರಬಹುದು. ಅದು ಟ್ಯೂಬ್ ಒಳಗಡೆ ಇರುವಂತ ಒಂದು ಸೀಲಿಯರಿ ಫಂಕ್ಷನ್ ಅಂತ ನಾವೇನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ನಡೀಲಿಲ್ಲ ಅಂತ ಹೇಳಿದ್ರೆ ಅದು ಭ್ರೂಣ ಅದು ಚಲಿಸೋದಿಕ್ಕೆ ಅಡ್ಡ ಮಾಡ್ತಿರಬಹುದು. ಸೊ ಅಂತ ಟೈಮ್ ನಲ್ಲೂ ಕೂಡ ಅದು ಭ್ರೂಣ ಫೆಲೋಪಿಯನ್ ಟ್ಯೂಬ್ ನಲ್ಲೇ ಕಚ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಓವೇರಿಯನ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಅದು ಅಂಡಾಶಯದಿಂದ ಅಂಡಾಣು ರಿಲೀಸ್ ಆಗೋ ಟೈಮ್ ನಲ್ಲೇ ಅದು ವೀರ್ಯಾಣು ಟ್ಯೂಬ್ ಇಂದ ಆಚೆ ಬಂದು ಅಲ್ಲೇ ಹೋಗಿ ಫರ್ಟಿಲೈಸೇಷನ್ ಮಾಡುವಂಥದ್ದು. ಸೊ ಈ ರೀತಿಲಿ ಆದಾಗ್ಲೂ ಕೂಡ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗತ್ತೆ. ಹಾಗೆ ಇವಾಗ ನಾವು ಪ್ರಣಾಳ ಶಿಶು ಕಾರ್ಯಕ್ರಮ ಅಂತ ಹೇಳ್ತೀವಿ, IVF ಪ್ರೆಗ್ನೆನ್ಸೀಸ್ ಅಂತ ಹೇಳಿ. ಅಂತ ಟೈಮ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಭ್ರೂಣ ಫಾರ್ಮೇಶನ್ ಲ್ಯಾಬ್ ನಲ್ಲಿ ಆಗುತ್ತೆ. ಅಂದ್ರೆ ಅಂಡಾಶಯದಿಂದ ಮೊಟ್ಟೆಗಳನ್ನೆಲ್ಲ ನಾವು ಶೇಖರಿಸ್ತೀವಿ, ಅದನ್ನ ರಿಟ್ರೀವಲ್ ಅಂತ ಹೇಳ್ತೀವಿ, ಊಸೈಟ್ ರಿಟ್ರೀವಲ್ ಅಂತ ಹೇಳ್ತೀವಿ. ಅದನ್ನೆಲ್ಲ ನಾವು ತೆಗೆದುಕೊಂಡು ಒಂದೊಂದೇ ಅಂಡಾಣುಗಳಿಗೆ ಒಂದೊಂದೇ ವೀರ್ಯಾಣುನ ಇಂಜೆಕ್ಟ್ ಮಾಡ್ಕೋತಾ ಭ್ರೂಣ ಫಾರ್ಮ್ ಮಾಡ್ತೀವಿ. ಆ ಭ್ರೂಣನ ಇನ್ಕ್ಯುಬೇಷನ್ ಲ್ಯಾಬ್ ಕಂಡೀಷನ್ ಅಲ್ಲಿ ಇನ್ಕ್ಯುಬೇಟ್ ಮಾಡಿ ಇಟ್ಟಿರ್ತೀವಿ. ನಂತರ ಅದು 3rd ಡೇ ಅಥವಾ 5th ಡೇ ಎಂಬ್ರಿಯೋನ ನಾವು ಗರ್ಭದೊಳಗಡೆ ಇಂಪ್ಲಾಂಟ್ ಮಾಡ್ತೀವಿ. ಸೊ ಇದನ್ನ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಎಂಬ್ರಿಯೋ ಆಲ್ರೆಡಿ ಚೆನ್ನಾಗಿರುವಂತ ಎಂಬ್ರಿಯೋ ಇದು ಲ್ಯಾಬ್ ನಲ್ಲಿ
ನಾವು ಫರ್ಟಿಲೈಸ್ ಮಾಡಿರುವಂತ ಒಂದು ಎಂಬ್ರಿಯೋ. ಸೊ ಎಂಬ್ರಿಯೋ ಚೆನ್ನಾಗಿದೆ, ಬಟ್ ಆದ್ರೆ ಗರ್ಭಕೋಶದ ಲೈನಿಂಗ್ ನಲ್ಲಿ ರಿಸೆಪ್ಟಿವಿಟಿ ಇಲ್ಲ, ಗರ್ಭದಲ್ಲಿ ಆ ಎಂಬ್ರಿಯೋನ ಅಟ್ಯಾಚ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ, ಅಥವಾ ಕೆಲವು ಸಲ ಇನ್ಫೆಕ್ಷನ್ ಆಗಿದ್ರೆ ಇಟ್ ವಿಲ್ ಪುಷ್ ದಟ್ ಎಂಬ್ರಿಯೋ. ಸೊ ಆ ಎಂಬ್ರಿಯೋ ಹೋಗಿ ಟ್ಯೂಬ್ ನಲ್ಲಿ ಹೋಗಿ ಕಚ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಯೂಟ್ರೈನ್ ಫ್ಯಾಕ್ಟರ್ಸ್ ಅಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇನ್ಫೆಕ್ಷನ್, ಅಥವಾ ಕೆಲವು ಸಲ ಪಾಲಿಪ್, ಅಥವಾ ಕೆಲವು ಸಲ ಸೆಪ್ಟಮ್, ಈ ತರಹ ಏನಾದ್ರು ಇದ್ರೆ ಅದು ಕರೆಕ್ಟ್ ಆಗಿ ಇಂಪ್ಲಾಂಟೇಶನ್ ಆಗ್ದಲೆ ಬೇರೆ ಜಾಗದಲ್ಲಿ ಹೋಗಿ ಇಂಪ್ಲಾಂಟ್ ಆಗಬಹುದು. ಕೆಲವು ಸಲ ಹಿಂದಿನ ಸಲ ಸಿಸೇರಿಯನ್ ಆಗಿದ್ರೆ ಆ ಸಿಸೇರಿಯನ್ ಸ್ಕಾರ್ ಮೇಲೆ ಹೋಗಿ ಅಟ್ಯಾಚ್ ಆಗ್ಬಿಡಬಹುದು, ಅಥವಾ ಕೆಲವು ಸಲ ಗರ್ಭದ ಬಾಯಿಗೆ ಅದು ಭ್ರೂಣ ಬಂದಿರುತ್ತೆ ಗರ್ಭದೊಳಗಡೆ, ಅಲ್ಲಿ ರಿಸೆಪ್ಷನ್ ಸಿಕ್ಕಿರಲ್ಲ, ಅಲ್ಲಿ ಎಂಬ್ರಿಯೋ ಅಟ್ಯಾಚ್ಮೆಂಟ್ಗೆ ಸಾಧ್ಯತೆ ಇರಲ್ಲ, ಅಂತ ಟೈಮ್ ನಲ್ಲಿ ಅದು ಎಂಬ್ರಿಯೋ ಸ್ವಲ್ಪ ಕೆಳಗ್ ಜಾರುತ್ತೆ, ಅಂತ ಟೈಮ್ ನಲ್ಲಿ ಇಟ್ ಕ್ಯಾನ್ ಅಟ್ಯಾಚ್ ಟು ದ ಸರ್ವಿಕ್ಸ್. ಇದನ್ನ ನಾವು ಸರ್ವೈಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಇದೇ ಕಾರಣಗಳಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಆಗೋ ಸಾಧ್ಯತೆಗಳಿರುತ್ತೆ. ಈಗ ಪ್ರೆಗ್ನೆನ್ಸಿ ಅಂತ ಹೇಳಿದ ಕೂಡಲೇ ಯಾವ ಸಿಂಪ್ಟಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಫಸ್ಟ್, ಪೀರಿಯಡ್ ಮಿಸ್ ಆಗಿರೋಂತ ಒಂದು ಫಸ್ಟ್ ಸಿಂಪ್ಟಮ್. ಕರೆಕ್ಟ್ ಟೈಮಿಗೆ ಪೀರಿಯಡ್ ಬಂದಿರಲ್ಲ, 14ನೇ ತಾರೀಕು ಪೀರಿಯಡ್ ಬರ್ಬೇಕಿತ್ತು, ಬಂದಿಲ್ಲ. ಸೊ ಅದಾದ್ಮೇಲಿಂದ ಒಂದು 3 ದಿವಸದಾದ್ಮೇಲೆ ನಾವೇನ್ ಮಾಡ್ತೀವಿ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಕ್ ಹೇಳ್ತೀವಿ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ, 5th ವೀಕ್ ನಲ್ಲಿ 6th ವೀಕ್ ನಲ್ಲಿ ನಾವು ಅಲ್ಟ್ರಾಸೌಂಡ್ ಮೂಲಕ ಅದು ಭ್ರೂಣನ ಗರ್ಭದೊಳಗಡೆ ಕಾಣುವಂತ ಒಂದು ಸಾಧ್ಯತೆ ಇರುತ್ತೆ. ಬಟ್ ಆದ್ರೆ 5 ವೀಕ್ಸ್ ಆಗಿರುತ್ತೆ, 6 ವೀಕ್ಸ್ ಆಗಿರುತ್ತೆ, ಅದು ಅಲ್ಟ್ರಾಸೌಂಡ್ ನಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ನಾವು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ಆಫ್ ಅನ್ನೋನ್ ಲೊಕೇಶನ್ ಅಂತ ಹೇಳಿ ಸಸ್ಪೆಕ್ಟ್ ಮಾಡ್ತೀವಿ. ಸೊ ಬಟ್ ಆದ್ರೆ ಇದನ್ನ ಕನ್ಫರ್ಮ್ ಆಗಿ ಕಂಡುಹಿಡಿಯೋದು ಹೇಗೆ? ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅದನ್ನ ನಾವು β-HCG ಅಂತ ಹೇಳ್ತೀವಿ. ದಿಸ್ ಇಸ್ ದ ಹಾರ್ಮೋನ್ ಆಫ್ ಪ್ರೆಗ್ನೆನ್ಸಿ. ಅದು β-HCG ಹಾರ್ಮೋನ್ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಬರುತ್ತೆ, ಅದರದ್ದು ಲೆವೆಲ್ಸ್ ನಾವು ಚೆಕ್ ಮಾಡ್ಕೊತಾ ಬರ್ತೀವಿ. ನಾರ್ಮಲ್ ಆಗಿ ಬೈ 5th ವೀಕ್ 5ನೇ ವಾರದಲ್ಲಿ ಅದು ಲೆವೆಲ್ಸ್ 1000 ಇರ್ಬೇಕು. ಆ 1000 ಲೆವೆಲ್ಗೆ ನಾವು ಒಂದು ನೀರಿನ ಚೀಲ ಗರ್ಭದ ಒಳಗಡೆ ನಾವು ಕಾಣ್ಬೇಕು. ಸೊ ಅದನ್ನ ನಾವು ಜೆಸ್ಟೇಷನಲ್ ಸ್ಯಾಕ್ ಅಂತ ಹೇಳ್ತೀವಿ. ಇದನ್ನ ನಾವು ಕಾಣ್ತಾ ಇಲ್ಲ, ಅಥವಾ ಕೆಲವು ಸಲ ಯೂಟ್ರಸ್ ಹೊರಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದಾಗ ಈ ರೀತಿಲಿ ನಾವು ಸಸ್ಪೆಕ್ಟ್ ಮಾಡಿ ಡಯಾಗ್ನೋಸ್ ಮಾಡುವಂತ ಸಾಧ್ಯತೆ ಆಗತ್ತೆ. ಸೊ ಡಯಾಗ್ನೋಸಿಸ್ಗೆ ಸಿಂಪ್ಟಮ್ಸು, ಬ್ಲಡ್ ಟೆಸ್ಟು, ಹಾಗೇನೆ ಒಂದು ಅಲ್ಟ್ರಾಸೌಂಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ನಿಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅದು ಅಂತ ಟೈಮ್ ನಲ್ಲಿ ಗರ್ಭದ ಒಳಗಡೆ ಪ್ರೆಗ್ನೆನ್ಸಿ ಇದ್ದಾಗ ಅದಕ್ಕೆ ಎಕ್ಸ್ಪ್ಯಾಂಡ್ ಮಾಡೋ ಸಾಧ್ಯತೆ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗೋ ಸಾಧ್ಯತೆ ಇದೆ. ಯೂಟ್ರಸ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿನ, ಅದು ಭ್ರೂಣನ ಅಕ್ಸೆಪ್ಟ್ ಮಾಡ್ಬೇಕು, ಭ್ರೂಣದ ಡೆವಲಪ್ಮೆಂಟ್ಗೆ ಫೆಸಿಲಿಟೇಟ್ ಮಾಡ್ಬೇಕು. ಸೊ ಅಂದ್ರೆ ಗರ್ಭಕೋಶ ದೊಡ್ಡದಾಗ್ತಾ ಬರ್ಬೇಕು, ಮಗು ಬೆಳವಣಿಗೆಗೆ ಹೆಲ್ಪ್ ಮಾಡ್ಬೇಕು. ಸೊ ಬೇರೆ ಜಾಗದ್ರಲ್ಲೆಲ್ಲಾನು ಈ ತರಹ ಸ್ಟ್ರೆಚಿಂಗ್ ಕೆಪಾಸಿಟಿ ಇರಲ್ಲ. ಟ್ಯೂಬ್ ಒಳಗಡೆ ಇದ್ರೆ 6 ವೀಕ್ಸ್ 7 ವೀಕ್ಸ್ ವರ್ಗುನು ಬೆಳವಣಿಗೆ ಆಗ್ಬೋದು, ಬಟ್ ಅದಾದ್ಮೇಲಿಂದ ಅದು ಹೊಡ್ಕೊಂಡ್ಬಿಡುತ್ತೆ. ಸೊ ರಪ್ಚರ್ ಎಕ್ಟೋಪಿಕ್ ಅಂತ ಹೇಳ್ತೀವಿ. ಅದು ಹೊಡ್ಕೊಂಡಾಗ ಅದು ಒಳಗಡೆ ತುಂಬಾ ಬ್ಲೀಡಿಂಗ್ ಆಗುತ್ತೆ, ಮತ್ತೆ ಅದು ಲೈಕ್ ಆಕ್ಚುಲ್ ಆಗಿ ವುಮೆನ್ ಕ್ಯಾನ್ ಪ್ರೆಸೆಂಟ್ ವಿತ್ ಶಾಕ್ ಅಂತ ಹೇಳಿದ್ರೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ಬಿಡಬಹುದು, ಹಿಮೋಗ್ಲೋಬಿನ್ ಬಹಳ ಕಡಿಮೆ ಆಗ್ಬಿಡಬಹುದು, ಸಿವಿಯರ್ ಪೇನ್ ಇರಬಹುದು, ಈ ತರಹ ಸಿಂಪ್ಟಮ್ಸ್ ನಲ್ಲಿ ಪ್ರೆಸೆಂಟ್ ಮಾಡಬಹುದು. ಅದಕ್ಕೇನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು, ಇಂಟ್ರಾ ಯೂಟ್ರೈನ್ ಲೊಕೇಶನ್ ನ ಕನ್ಫರ್ಮ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ನಾವು ಆಲ್ವೇಸ್ ಸಸ್ಪಿಷನ್ ಇಂದನೇ ನಾವು ನೋಡ್ಬೇಕಾಗತ್ತೆ. ಆಲ್ವೇಸ್ ಥಿಂಕ್ ಎಕ್ಟೋಪಿಕ್ ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಕಂಡೀಷನ್ ಇದೆ ಅಂತ ಯಾರು ಮರಿಬಾರ್ದು. ಎಸ್ಪೆಷಲಿ ಡಾಕ್ಟರ್ಸ್ ನಾವು ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ, ಪ್ರೆಗ್ನೆನ್ಸಿ ಆದಾಗ ಫಸ್ಟ್ ಥಿಂಗ್ ನಾವು ಕನ್ಫರ್ಮ್ ಮಾಡ್ಬೇಕಾಗಿರೋದು ಇದು ಇಂಟ್ರಾ ಯೂಟ್ರೈನ್ ಪ್ರೆಗ್ನೆನ್ಸಿನಾ ಅಂತ ಅನ್ಬಿಟ್ಟು. ಸೊ ಆ ಸಸ್ಪಿಷನ್ ಇಸ್ ಆಲ್ವೇಸ್ ವೆರಿ ಮಚ್ ಎಸೆನ್ಷಿಯಲ್. ಎಷ್ಟೋ ಸಲ ಇನ್ನೊಂದು ಆಗತ್ತೆ ಕಂಡೀಷನ್ ಏನು ಅಂತ ಹೇಳಿದ್ರೆ ಗರ್ಭದಲ್ಲೂ ಕೂಡ ಕಾಣ್ತಿರ್ತೀವಿ ಪ್ರೆಗ್ನೆನ್ಸಿ, ಅದ್ರ ಜೊತೆ ಹೊರಗಿನ ಭಾಗದಲ್ಲೂ ಆಗ್ಬಿಡಬಹುದು. ಇದು ಎಸ್ಪೆಷಲಿ ನಾವು ಓವ್ಯುಲೇಷನ್ ಇಂಡಕ್ಷನ್ ಮಾಡಿದಾಗ ಅಥವಾ IVF ಪ್ರೋಸೆಸ್ ಮಾಡಿದಾಗ ಈ ಒಂದು ಕಂಡೀಷನ್ ನ ಕಾಣುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಒಂದು ಮೊಟ್ಟೆ ಭ್ರೂಣ ಆಗಿರೋದು
ಗರ್ಭದೊಳಗೆ ಸಿಕ್ಕಾಕೊಂಡಿರುತ್ತೆ, ಗರ್ಭದಲ್ಲಿ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಭ್ರೂಣ ಟ್ಯೂಬ್ ನಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಎರಡು ಕಡೆ ಪ್ರೆಗ್ನೆನ್ಸಿ ಕಾಣಬಹುದು. ಇದನ್ನ ನಾವು ಹೆಟ್ರೋಟ್ರೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಫಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಇನಿಷಿಯಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ತರಹಾನೇ ಇರುತ್ತೆ. ಸೊ ಎಲ್ಲೂ ಸಸ್ಪಿಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬರೀ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ಬ್ಲಡ್ ಲೆವೆಲ್ಸ್ ಕರೆಕ್ಟ್ ಆಗಿ ರೈಸ್ ಆಗ್ಲಿಲ್ಲ, ನಾರ್ಮಲ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 48 ಅವರ್ಸ್ ನಲ್ಲಿ ಅದು ಬೀಟಾ HCG ವ್ಯಾಲ್ಯೂ ಡಬಲ್ ಆಗ್ತಾ ಹೋಗ್ಬೇಕು. 48 to 72 ಅವರ್ಸ್ ಅಲ್ಲಿ ಡಬಲ್ ಆಗ್ತಾ ಹೋಗ್ಬೇಕು. ಸೊ ಎವ್ರಿ ಸೆಕೆಂಡ್ ಡೇ, ಎವ್ರಿ ಥರ್ಡ್ ಡೇ ಮಾಡಿದಾಗ ಆ ಬೀಟಾ HCG ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಇರೋದಷ್ಟೇ ಅಲ್ಲದೆ ಅದ್ರದ್ದು ವ್ಯಾಲ್ಯೂ ಡಬಲ್ ತರಹ ಆಗ್ತಾ ಇರ್ಬೇಕು. ಅಂದ್ರೆ ಇವಾಗ 100 ಇದ್ರೆ 200 ಆಗ್ಬೇಕು, 200 ಇದ್ರೆ 400, ಈ ತರಹ. ಅದಕ್ಕಿಂತ ಕಡಿಮೆ ಇದ್ರೆ ಅಂತ ಟೈಮ್ ನಲ್ಲಿ ಎಕ್ಟೋಪಿಕ್ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಸಂಶಯ ಪಡ್ಬೇಕಾಗತ್ತೆ. ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ, ಇದು ಭ್ರೂಣ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಅಂಡಾಣು ಹಾಗೂ ವೀರ್ಯಾಣು ಎರಡು ಬೆರಿಬೇಕು. ಆ ಅಂಡಾಣುಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಸುತ್ತಲೂ ಒಂದು ಝೋನಾ ಪೆಲಿಸಿಡಾ ಅಂತ ಒಂದು ಥಿಕ್ ಲೇಯರ್ ಇರುತ್ತೆ. ಆ ವೀರ್ಯಾಣುಗೆ ಏನು ಅಂತ ಹೇಳಿದ್ರೆ, ವೀರ್ಯಾಣುದು ತಲೆ ಮೇಲೆ ಒಂದು ಆಕ್ರೋಸೋಮ್ ಅಂತ ಹೇಳ್ತೀವಿ. ಆ ಆಕ್ರೋಸೋಮ್ ನಲ್ಲಿ ಎನ್ಸೈಮ್ಸ್ ಇರುತ್ತೆ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಝೋನಾ ಪೆಲಿಸಿಡನ್ನ ತಿನ್ ಮಾಡ್ಕೋತಾ ಬಂದು ಅದು ಅಂಡಾಣು ಒಳಗಡೆ ಇಂಜೆಕ್ಟ್ ಆಗುತ್ತೆ. ಸೊ ಇದು ನಾರ್ಮಲ್ ಪ್ರೋಸೆಸ್. ಸೊ ಇಂಜೆಕ್ಟ್ ಆದಾಗ ಆ ವೀರ್ಯಾಣುದಲ್ಲಿರುವಂತ ಒಂದು ನ್ಯೂಕ್ಲಿಯಸ್ ಏನಿರುತ್ತೆ ಅದು ಅಂಡಾಣು ನ್ಯೂಕ್ಲಿಯಸ್ ಜೊತೆ ಬೆರೆಯುತ್ತೆ. ಇದು ಬೆರ್ತಾಗ ಅದು ಒಂದು ಸಿಂಗಲ್ ಸೆಲ್ ನಲ್ಲಿ ಎರಡು ನ್ಯೂಕ್ಲಿಯಸ್ ಎರಡು ಒಟ್ಟಿಗೆ ಇರುತ್ತೆ. ಇದನ್ನ ನಾವು ಝೈಗೋಟ್ ಅಂತ ಹೇಳ್ತೀವಿ. ಇದು ಸಿಂಗಲ್ ಸೆಲ್ ಇಂದ ಮಲ್ಟಿಪಲ್ ಸೆಲ್ಸ್ ಆಗ್ತಾ ಬರುತ್ತೆ. ಸೊ ಫಸ್ಟ್ 1 ಸೆಲ್ ಇರೋದು 2 ಸೆಲ್ಸ್ ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 8 ಆಗುತ್ತೆ, 8 ಇರೋದು 16 ಆಗುತ್ತೆ. ಸೊ ಈ ರೀತಿಲಿ ಡಬ್ಲಿಂಗ್ ಆಗ್ತಾ ಬರುತ್ತೆ. ಥರ್ಡ್ ಡೇಗೆ ಅದು 8 ಸೆಲ್ ಸ್ಟೇಜ್ ಅಲ್ಲಿ ಇರುತ್ತೆ. 8 ಸೆಲ್ಸ್ ಇರುವಂತ ಒಂದು ಭ್ರೂಣ. ಇದನ್ನ ನಾವು ಮೋರ್ಯುಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆವೆಲ್ ಏನಂತ ಹೇಳಿದ್ರೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಬ್ಲಾಸ್ಟೋಸಿಸ್ಟ್ ಅಂತ ಹೇಳಿದ್ರೆ ಮಿಲಿಯನ್ಸ್ ಆಫ್ ಸೆಲ್ಸ್, ತುಂಬಾ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ನಲ್ಲಿ ಏನಾಗುತ್ತೆ, ಒಂದು ಸಣ್ಣ ಡಿವಿಯೇಷನ್ ಆಗ್ತಾ ಬರುತ್ತೆ. ಕೆಲವು ಸೆಲ್ಸ್ ಎಂಬ್ರಿಯೋ ಫಾರ್ಮೇಶನ್ ಗೆ ಫೆಸಿಲಿಟೇಟ್ ಮಾಡ್ತವೆ, ಇನ್ನು ಕೆಲವು ಸೆಲ್ಸ್ ಹೊರಗಿನ ಒಂದು ಲೇಯರ್ಸ್ ಗೆ ಫೆಸಿಲಿಟೇಟ್ ಮಾಡುತ್ತೆ. ಇವೆರಡು ಮಧ್ಯದಲ್ಲಿ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಈ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ನಲ್ಲಿ ಅದು ಗರ್ಭದೊಳಗಡೆ ಬರುತ್ತೆ. ಆ ಟೈಮ್ ನಲ್ಲಿ ಲೈನಿಂಗ್, ಯೂಟ್ರಸ್ ಲೈನಿಂಗ್ ನಲ್ಲಿ ಕೆಲವು ಚೇಂಜಸ್ ಕಾಣ್ತೀವಿ. ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ ಒಂದು ಪೈನೋಪೋಡ್ಸ್ ಅಂತ ಹೇಳ್ಬಿಟ್ಟು ಸ್ಮಾಲ್ ಸ್ಟ್ರಕ್ಚರ್ಸ್, ಸ್ಟಿಕ್ ಲೈಕ್ ಸ್ಟ್ರಕ್ಚರ್ಸ್ ಬರುತ್ತೆ. ಆ ಪೈನೋಪೋಡ್ಸ್ ಇಂದ ಅದು ಎಂಬ್ರಿಯೋ ಅಟ್ಯಾಚ್ಮೆಂಟ್ ಗೆ ಫೆಸಿಲಿಟೇಟ್ ಮಾಡುತ್ತೆ. ಸೊ ಇನಿಷಿಯಲಿ ಎಂಬ್ರಿಯೋ ಏನಿರುತ್ತೆ ಅದು ಬಂದು ಲೈನಿಂಗ್ ಮೇಲೆ ಕೂತ್ಕೊಳ್ಳುತ್ತೆ. ಅದಾದ್ಮೇಲೆ ಅದು ಒಳಗಡೆ ಅಡೆಷನ್ ಆಗುತ್ತೆ, ಅಂದ್ರೆ ಅಂಟ್ಕೊಳ್ಳುತ್ತೆ. ಅದಾದ್ಮೇಲೆ ಅದು ಒಳಗಡೆ ಹೋಗಿ ಇಂಪ್ಲಾಂಟ್ ಆಗುತ್ತೆ. ಸೊ ಈ 3 ಸ್ಟೇಜಸ್ ಅಲ್ಲಿ ಅಂಡಾಣು ಇಂದ ಆಗಿರೋಂತ ಒಂದು ಭ್ರೂಣ ಹೋಗಿ ಲೈನಿಂಗ್ ಒಳಗಡೆ ಅಟ್ಯಾಚ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿಸುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಾನು ಮೊದಲನೇ ಹೇಳಿದ ಹಾಗೆ ಅದಕ್ಕೆ ಹೆಚ್ಚಿಗೆ ಬೆಳೆಯುವಂತ ಒಂದು ಸಾಧ್ಯತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಮಾತ್ರನೇ ಅದೊಂದು ಶಕ್ತಿ ಇದೆ. ಆ ಮಸಲ್ಸ್ ಏನಿರುತ್ತೆ ಅದು ಎಕ್ಸ್ಪ್ಯಾಂಡ್ ಆಗತ್ತೆ, ಇನ್ಕ್ರೀಸ್ಡ್ ಮಸಲ್ ಸೆಲ್ಸ್ ಫಾರ್ಮೇಶನ್ ಆಗತ್ತೆ, ಹಾಗೆ ಒಂದೊಂದು ಸೆಲ್ಲು ಸ್ಟ್ರೆಚ್ ಆಗತ್ತೆ. ಸೊ ಈ ಒಂದು ಪ್ರೋಸೆಸ್ ಏನ್ ನಡೆಯುತ್ತೆ ಇದು ಗರ್ಭದಲ್ಲಿ ಮಾತ್ರ ನಡಿಬಹುದು. ಫೆಲೋಪಿಯನ್ ಟ್ಯೂಬ್ ನಲ್ಲಿ, ಓವರಿನಲ್ಲಿ, ಅಬ್ಡಮನ್ ಅಲ್ಲಿ ಬೆಳೆಯುವಂತ ಸಾಧ್ಯತೆ ಇರೋದಿಲ್ಲ. ಅದು ಅಲ್ಲಿ ಎಲ್ಲಿರುತ್ತೋ ಅಲ್ಲಿ ಸ್ಟ್ರೆಚ್ ಆದಾಗ ಆ ಒಂದು ಆರ್ಗನ್ ಅದರದ್ದು ಸ್ಟ್ರೆಚಿಂಗ್ ಕೆಪಾಸಿಟಿ ವರೆಗೂ ಹೋಗುತ್ತೆ ಹೊರತು ಅದಾದ್ಮೇಲಿಂದ ಅದು ಬಿಟ್ಟುಕೊಳ್ಳುತ್ತೆ, ಅದು ರಪ್ಚರ್ ಆಗುತ್ತೆ. ಸೊ ವಿ ಕಾಂಟ್ ಸೇವ್ ಅ ಪ್ರೆಗ್ನೆನ್ಸಿ ವಿಚ್ ಇಸ್ ಔಟ್ಸೈಡ್ ದ ಯೂಟ್ರಸ್. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ಎಷ್ಟೋ ಜನಕ್ಕೆ ಅದು ಎಕ್ಟೋಪಿಕ್ ಆಗಿದೆ ಅಂತಾನೂ ಗೊತ್ತಿರಲ್ಲ. ಆ ರೀತಿಲಿ ಆಗಿರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ಪ್ರೆಗ್ನೆನ್ಸಿ ಗರ್ಭದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಕಡೆ ಎಲ್ಲಾದ್ರೂ ಬೆಳೀತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಬೆಳವಣಿಗೆ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಇಫ್ ಇಟ್ ಇಸ್ ಅ ಹೆಲ್ದಿ ಎಂಬ್ರಿಯೋ ಅಂಡ್ ಇಟ್ ಇಸ್ ಗ್ರೋಯಿಂಗ್ ಔಟ್ಸೈಡ್, ಅದು ಪ್ರತಿ ದಿವಸದ್ರಲ್ಲೂ ಸ್ವಲ್ಪ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗಿ ಅಲ್ಲೇ ರಪ್ಚರ್ ಆಗೋ ಸಾಧ್ಯತೆ ಇರುತ್ತೆ, ವಿಚ್ ಇಸ್ ಲೈಫ್ ಥ್ರೆಟನಿಂಗ್. ಸೊ ಇಮಿಡಿಯೇಟ್ ಇಂಟರ್ವೆನ್ಷನ್ ಮಾಡ್ಬೇಕಾಗುತ್ತೆ.
ಬಟ್ ಕೆಲವೊಮ್ಮೆ ಏನಾಗುತ್ತೆ, ಭ್ರೂಣ ಅಷ್ಟು ಹೆಲ್ದಿ ಆಗಿರ್ಲಿಲ್ಲ, ಅಲ್ಲಿ ಹೋಗಿ ಕಚ್ಕೊಂಡಿದೆ, ಬಟ್ ಆದ್ರೆ ಅದು ಬೆಳವಣಿಗೆ ಆಗ್ತಾ ಇಲ್ಲ. ಅಥವಾ ಕೆಲವು ಸಲ ಏನಾಗುತ್ತೆ, ಅದು ಬೆಳವಣಿಗೆ ಆದ್ರೂ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಲ್ಲೇ ಟ್ಯೂಬ್ ನಲ್ಲೇ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಟ್ಯೂಬಲ್ ಅಬಾರ್ಷನ್ ಅಂತ ಹೇಳ್ತೀವಿ. ಸೊ ಮತ್ತೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಆ ಭ್ರೂಣನೇ ಎಕ್ಸ್ಪೆಲ್ ಆಗೋಗುತ್ತೆ, ಟ್ಯೂಬ್ ಒಳಗಡೆಯಿಂದ ಹೊರಗಡೆಗೆ ಎಕ್ಸ್ಪೆಲ್ ಆಗುತ್ತೆ. ಸೊ ಅಂತ ಟೈಮ್ ನಲ್ಲಿ ಅದು ಬೆಳವಣಿಗೆ ಆಗೋ ಸಾಧ್ಯತೆ ಇರಲ್ಲ, ಯಾಕಂದ್ರೆ ಭ್ರೂಣಕ್ಕೆ ರಕ್ತ ಸಪ್ಲೈ ವಿಲ್ ನಾಟ್ ಬಿ ದೇರ್. ಸೊ ಹಂಗಾಗಿ ಅದು ಬೆಳವಣಿಗೆ ಆಗ್ತಿರಲ್ಲ. ಸೊ ಆ ಒಂದು ಭ್ರೂಣ ಹೆಲ್ದಿ ಆಗಿಲ್ಲ ಅಂತ ಹೇಳಿದಾಗ ಅದು ತಾನಾಗ್ತಾನೆ ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ. ಎಷ್ಟೋ ಸಲ ನಾವು ಬೇರೆ ಯಾವುದೋ ಕಾರಣಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಅದು ಒಂದು ಗಡ್ಡೆ ತರಹ ಕಾಣುತ್ತೆ ಟ್ಯೂಬ್ ಮೇಲೆ. ಸೊ ಕ್ರೋನಿಕ್ ಎಕ್ಟೋಪಿಕ್ ಅಂತಾನು ನಾವು ಕರಿತೀವಿ. ಸೊ ಎಕ್ಟೋಪಿಕ್ ಆ ಪ್ರೆಗ್ನೆನ್ಸಿಗೆ ಅಷ್ಟೇ ಅಲ್ಲದೆ ಕೆಲವು ಸಲ ಕ್ಯಾನ್ ಸ್ಟಿಲ್ ಲಿವ್ ಫಾರ್ ಅ ಲಾಂಗರ್ ಪೀರಿಯಡ್, ವಿಚ್ ವಿ ಕಾಲ್ ಎಸ್ ಕ್ರೋನಿಕ್ ಎಕ್ಟೋಪಿಕ್. ಹೆಲ್ದಿ ಭ್ರೂಣ ಇದ್ದಾಗ ಈ ಎಕ್ಟೋಪಿಕ್ ಚಾನ್ಸಸ್ ಕಡಿಮೆ ಆಗುತ್ತೆ. ಹಾಗೇನೆ ಟ್ಯೂಬ್ ಕಂಡೀಷನ್ ಚೆನ್ನಾಗಿರ್ಬೇಕು, ಅದು ಓಪನ್ ಆಗಿರ್ಬೇಕು, ಮತ್ತದು ಫ್ರೀ ಫ್ಲೋಟಿಂಗ್ ಆಗಿರ್ಬೇಕು, ಅದರದ್ದು ಎಡ್ಜ್ ನಾವೇನ್ ಹೇಳ್ತೀವಿ, ಫಿಮ್ರಿಯಾ ಏನ್ ಹೇಳ್ತೀವಿ, ಅದು ಬಹಳ ಹೆಲ್ದಿ ಆಗಿರ್ಬೇಕು. ಅದೇ ರೀತಿಲಿ ಯೂಟ್ರಸ್ ಲೈನಿಂಗ್ ಕೂಡ ಹೆಲ್ದಿ ಆಗಿದ್ದಾಗ ಈ ಒಂದು ಕಂಡೀಷನ್ ಸಾಧ್ಯತೆ ಕಡಿಮೆ ಆಗತ್ತೆ. ಲೈಫ್ ಸ್ಟೈಲ್ ನಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಅಂತ ಹೇಳಿದಾಗ ಅದಕ್ಕೆ ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ PCO ನಲ್ಲಿ ಒಂದು ಮೆಟಬಾಲಿಕ್ ಸಿಂಡ್ರೋಮು, ಲೈಫ್ ಸ್ಟೈಲ್ ಪ್ರಾಕ್ಟಿಸಸ್ ತುಂಬಾನೇ ಒಂದು ಮುಖ್ಯ ಆಗುತ್ತೆ. ಬಟ್ ಆದ್ರೆ ವೆನ್ ಇಟ್ ಕಮ್ಸ್ ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಇಟ್ಸ್ ಅನ್ ಇಂಟರ್ನಲ್ ಡೆವಲಪ್ಮೆಂಟ್. ಸೊ ನಮ್ಗೆ 100% ಕಂಟ್ರೋಲ್ ಸಿಗೋಂತ ಸಾಧ್ಯತೆಗಳು ಬಹಳನೇ ಕಡಿಮೆ ಅಂತಾನೆ ಹೇಳ್ಬಹುದು. ಬಟ್ ಮೇ ಬಿ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ಕೊಂಡಾಗ, ಒಂಥರ ಲೈಕ್ ಹೆಲ್ದಿ ಸೆಕ್ಷುಯಲ್ ಪ್ರಾಕ್ಟಿಸಸ್ ಇಟ್ಕೊಂಡು ಓವ್ಯುಲೇಷನ್ ಟ್ರ್ಯಾಕ್ ಮಾಡಿದ್ರೆ, ಸೊ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇದ್ದಾಗ ಈ ಒಂದು ಎಕ್ಟೋಪಿಕ್ ಚಾನ್ಸಸ್ ಕಡಿಮೆ ಆಗುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಕಾಂಪ್ಲಿಕೇಶನ್ಸ್ ಅಂತ ನಾವು ಹೇಳ್ತೀವಿ. ಸೊ ಫಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಟ್ಯೂಬಲ್ ಎಕ್ಟೋಪಿಕ್ ಆಗಿರುತ್ತೆ, ಅಂದ್ರೆ ಫೆಲೋಪಿಯನ್ ಟ್ಯೂಬ್ ನಲ್ಲಿ ಅದು ಪ್ರೆಗ್ನೆನ್ಸಿ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ ರಪ್ಚರ್, ಅಂದ್ರೆ ಅದು ಟ್ಯೂಬ್ ರಪ್ಚರ್ ಆಗೋದ್ರೆ ಅಲ್ಲಿ ಫುಲ್ ಬ್ಲೀಡಿಂಗ್ ಶುರುವಾಗೋಗುತ್ತೆ, ಅದು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಅಥವಾ ಲ್ಯಾಪ್ರೋಸ್ಕೋಪಿ ಬರ್ದಲೇ ಇರೋರು ಓಪನ್ ಮೆಥಡ್ ನಲ್ಲಿ ಹೋಗಿ ಆ ಟ್ಯೂಬ್ ನ ಕ್ಲಾಂಪ್ ಮಾಡ್ತಾರೆ, ಆಗ ನಾವು ಬ್ಲೀಡಿಂಗ್ ನ ಕಂಟ್ರೋಲ್ ಮಾಡಬಹುದು. ಹಾಗೆ ಇನ್ನೊಂದು ರಿಸ್ಕ್ ಅಂತ ಹೇಳಿದ್ರೆ ಅದು ಟ್ಯೂಬಲ್ ಅಬಾರ್ಷನ್ ಆಗುವಂತ ಒಂದು ಸಾಧ್ಯತೆ, ಅಂದ್ರೆ ಹೆಲ್ದಿ ಆಗಿರಲ್ಲ ಪ್ರೆಗ್ನೆನ್ಸಿ, ಸೊ ತಾನಾಗ್ತಾನೆ ಇನ್ ದ ಡ್ಯೂ ಕೋರ್ಸ್ ಅದು ಒಳಗಡೆ ಟ್ಯೂಬ್ ಒಳಗಡೆನೆ ಅದು ಅಬಾರ್ಷನ್ ಆಗ್ಬಿಡತ್ತೆ. ಸೊ ಇಂಥ ಟೈಮ್ ನಲ್ಲಿ ಒನ್ ಮೋರ್ ರಿಸ್ಕ್ ಅಂತ ಹೇಳಿದ್ರೆ ಅದು ಒಳಗಡೆ ಇನ್ಫೆಕ್ಷನ್ ಮಾಡಬಹುದು, ಅಥವಾ ಒಳಗಡೆ ಅದು ಸೀಲಿಯರಿ ಡ್ಯಾಮೇಜ್ ಮಾಡಬಹುದು, ಮತ್ತೆ ರಿಪೀಟ್ ಎಕ್ಟೋಪಿಕ್ ಚಾನ್ಸಸ್ಗೆ ಒಂದು ಅವಕಾಶ ಮಾಡ್ಕೊಡ್ಬಹುದು. ಸೊ ರಿಕರೆಂಟ್ ಎಕ್ಟೋಪಿಕ್ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟೈಮ್ ಎಕ್ಟೋಪಿಕ್ ಆದಾಗ ಸೆಕೆಂಡ್ ಟೈಮ್ ಎಕ್ಟೋಪಿಕ್ ಚಾನ್ಸಸ್ ಇರುತ್ತೆ, ಅಂಡ್ ಥರ್ಡ್ ಟೈಮ್ ಕೂಡ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, 15%, 25% ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿನಲ್ಲಿ ರಪ್ಚರ್ ರಿಸ್ಕ್ ಬಹಳ ಇಂಪಾರ್ಟೆಂಟು, ಅದು ಲೈಫ್ ಥ್ರೆಟ್ನಿಂಗ್ ಆಗಿರೋದ್ರಿಂದ ಮಸ್ಟ್ ಐಡೆಂಟಿಫೈ ಕ್ವಿಕ್ಲಿ ಅಂಡ್ ಪ್ಲಾನ್ ಇಂಟರ್ವೆನ್ಷನ್ ಆಲ್ಸೋ ವೆರಿ ಕ್ವಿಕ್ಲಿ.